ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇರೆ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಯಾಕೆ ಇವತ್ತು ಒಳ್ಳೆ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ಒಂದ್ಸಲ ಈ ವಿಡಿಯೋ ಕೂಡ ನೋಡಬಹುದು. ಇದರಲ್ಲಿ ಅಂದ್ರೆ ಈಗಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇವತ್ತು BEL ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. ಬಟ್ ಇವತ್ತು ಓವರ್ ಆಲ್ PSU ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಇವತ್ತಿನ ರ್ಯಾಲಿಗೆ. ಬಟ್ ಒಳ್ಳೆ ನ್ಯೂಸ್ ಕೂಡ ಇತ್ತು. ಜೊತೆಗೆ ಓವರ್ ಆಲ್ PSU ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿತು ಬಿಕಾಸ್ ಆಫ್ ಬಿಜೆಪಿ ಪರ್ಫಾರ್ಮೆನ್ಸ್ ಹರಿಯಾಣದಲ್ಲಿ ಹಾಗೂ ಜಮ್ಮು ಕಾಶ್ಮೀರಲ್ಲಿ. ಓವರ್ ಆಲ್ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು, ಎಸ್ಪೆಷಲಿ PSU ಸ್ಟಾಕ್ ಗಳಲ್ಲಿ ಹಾಗೂ ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದು ಕೊಡ್ತು. ಹಾಗಾಗಿ BEL ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಂತರ ಟಾಟಾ ಪವರ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನಮ್ಮೂರಾದವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ, ₹560 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು, ಬಹುಶಃ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡಿರಬಹುದು. ಬಟ್ ಆಸ್ ಆಫ್ ನೌ ಅಂದ್ರೆ ಕರೆಂಟ್ ಲೆವೆಲ್ ಅಲ್ಲೂ ಕೂಡ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಅಂತಂದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಕೆಲವು ಸಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ₹560 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಅವರು. ಬಟ್ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ. 450 560 ಹೋಗೋದು ದೊಡ್ಡದೇನಲ್ಲ. ಬಟ್ 450 4000 ಆಗೋದು ಇಂಪಾರ್ಟೆಂಟ್ ನಮಗೆ. ಬರೀ ₹500 600 ಆಗೋದಲ್ಲ. ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಅನ್ನ ನೋಡಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ಸಿದ್ರೆ ಸ್ಟಡಿ ಮಾಡಬಹುದು ಟಾಟಾ ಪವರ್ ಲಿಮಿಟೆಡ್ ಅನ್ನ. ನಂತರ JSW ಎನರ್ಜಿಗೂ ಕೂಡ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ರು. ಅಂದ್ರೆ ಸೇಮ್ ನಮ್ಮೂರಾದವರು. ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. 7% ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ JSW ಎನರ್ಜಿ ನಲ್ಲಿ. ಇದಕ್ಕೆ 885 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು JSW ಎನರ್ಜಿ ಕೂಡ. ನಂತರ ಟಾಟಾ ಮೋಟಾರ್ಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ. ಅಂತ ಪಾಸಿಟಿವ್ ಅಪ್ಡೇಟ್ ಏನಾಗಿರ್ಲಿಲ್ಲ. ಸೇಲ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರೋದು ಖಂಡಿತ ಪಾಸಿಟಿವ್ ಅಪ್ಡೇಟ್ ಆಗೋದಿಲ್ಲ. ಹಾಗಾಗಿ ನೆಗೆಟಿವ್ ಅಪ್ಡೇಟ್ ಆಗಿತ್ತು. ಸ್ಟಾಕ್ ಅಲ್ಲೂ ಕೂಡ ನೋಡಬಹುದು ಇಂತ ಪಾಸಿಟಿವ್ ಮೊಮೆಂಟಮ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಇನ್ ಕೇಸ್ ನೆಗೆಟಿವ್ ಸೆಂಟಿಮೆಂಟ್ ಏನಾದ್ರು ಇದ್ರೆ ಬಹುಶಃ ಜಸ್ಟ್ 0.3% ಇರೋದು 3% ಅಥವಾ 4% ವರೆಗೂ ಡೌನ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು. ಬಟ್ ಸೆಂಟಿಮೆಂಟ್ ಚೆನ್ನಾಗಿದ್ದರಿಂದ ಅದು ಪಾಸಿಟಿವ್ ಆಗೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ ಹೀರೋ ಮೋಟಾರ್ ಕಾರ್ಪ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಕಂಪನಿ DRHP ವಾಪಸ್ ತಗೊಂಡಿತ್ತು. ಕಂಪನಿಯ ಸಬ್ಸಿಡಿಯರಿ ಲಿಸ್ಟ್ ಮಾಡ್ಲಿಕ್ಕೆ IPO ಮೂಲಕ DRHP ಸಬ್ಮಿಟ್ ಮಾಡಿತ್ತು. ಬಟ್ ಅದನ್ನ ವಾಪಸ್ ತಗೊಂಡಿದೆ. ಆ ಒಂದು ನ್ಯೂಸ್ ಕೂಡ ಬಂದಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ. 0.5% ಪಾಸಿಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಶಕ್ತಿ ಪಂಪ್ಸ್ ನಿನ್ನೆ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿದ್ಮೇಲೆ 5% ಲೋಯರ್ ಸರ್ಕ್ಯೂಟ್ ಕಂಡು ಬಂದಿತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 4% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 5:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. ಅಂದ್ರೆ ಒಂದು ಶೇರಿಗೆ 5 ಶೇರುಗಳು ಬೋನಸ್ ಆಗಿ ಸಿಗುತ್ತೆ. ಇನ್ನು ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. 9,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ಜೊತೆಗೆ ಆಲ್ ಟೈಮ್ ಐಎಲ್ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಫ್ರೆಶ್ ಬೈಯಿಂಗ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಟ್ ಇನ್ ಕೇಸ್ ಈಗಾಗಲೇ ನಿಮ್ಮ ಹೋಲ್ಡಿಂಗ್ ಇದೆ ಅಂತಂದ್ರೆ ಅಂತವ್ರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು. ಹೊಸದಾಗಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋರು ಸ್ವಲ್ಪ ಕರೆಕ್ಷನ್ ಕೂಡ ವೇಟ್ ಮಾಡಬಹುದು. ಕರೆಂಟ್ ಲೆವೆಲ್ ಅಷ್ಟು ಒಳ್ಳೆ ಲೆವೆಲ್ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಆಲ್ ಟೈಮ್ ಐ ಹತ್ರನೇ ಇದೆ ಸ್ಟಾಕ್. ನಂತರ ಟ್ರೆಂಡ್ ಅಲ್ಲಿ ಇವತ್ತು ನೋಡಬಹುದು ನಿಯರ್ಲಿ 8% ರ್ಯಾಲಿ ಕಂಡು ಬಂದಿದೆ. ಪ್ರತಿದಿನ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾನೆ ಹೋಗ್ತಾ ಇದೆ. ನೋಡಬಹುದು ಈ ನಿಯರ್ಲಿ 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಗೆ ಬಂದಿದೆ. ಜೊತೆಗೆ ಇವತ್ತು ಕೂಡ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ 8073. ಇವತ್ತಿನ ಐ ಕೂಡ ನೋಡಬಹುದು 8073. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು. ಟ್ರೆಂಡ್ ಶೇರ್ಸ್ ರ್ಯಾಲಿ 7% ಟು ನ್ಯೂ ಆಲ್ ಟೈಮ್ ಐ ಆನ್ ಲಾಂಚಿಂಗ್ ನ್ಯೂ LGD ಬ್ರಾಂಡ್ ಪೋಮ್. LGD ಅಂತಂದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ. ಲ್ಯಾಬ್ ಗ್ರೋನ್ ಡೈಮಂಡ್ ಬ್ರಾಂಡ್ ಪೋಮ್ ಅನ್ನೋದ ಲಾಂಚ್ ಮಾಡಿದೆ. ಜೊತೆಗೆ ಇದನ್ನ ವೆಸ್ಟ್ ಸೈಡ್ ಸ್ಟೋರ್ಸ್ ಅಲ್ಲಿ ಅಂದ್ರೆ ಸೆಲೆಕ್ಟೆಡ್ ಸ್ಟೋರ್ಸ್ ಅಲ್ಲಿ ಮಾರಾಟ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಕಾರಣದಿಂದ ವೆಸ್ಟ್ ಸೈಡ್ ನಿಮಗೆ ಗೊತ್ತಿದೆ, ಅದು ಕೂಡ ಟ್ರೆಂಡ್ ನ ಒಂದು ಬ್ರಾಂಡ್. ಹೇಗೆ ಜುಡಿಯೋ ಇದೆಯೋ ಅದೇ ರೀತಿ ವೆಸ್ಟ್ ಸೈಡ್ ಕೂಡ. ಹಾಗಾಗಿ ಇವತ್ತು ಈ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕಂಡು ಬಂದಿದೆ. ಖಂಡಿತ ತುಂಬಾ ಒಳ್ಳೆ ಕಂಪನಿ. ರಿಸ್ಕ್ ಏನಪ್ಪಾ ಅಂತಂದ್ರೆ ಆಲ್ ಟೈಮ್ ಐ ಅಲ್ಲಿ ಇದೆ. ಇವತ್ತು ಕೂಡ ಹೊಸ ಐ ಅನ್ನ ಟಚ್ ಮಾಡಿದೆ. ನೀವು ಇಲ್ಲಿ ನೋಡಬಹುದು ಎಕ್ಸಾಕ್ಟ್ ಪೀಕ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ಟಾಕ್. ಇದೊಂದು ರಿಸ್ಕ್ ಪಾಯಿಂಟ್. ಹೊಸದಾಗಿ ಎಂಟ್ರಿ ಆಗೋರಿಗೆ, ಈಗಾಗಲೇ ತುಂಬಾ ದಿನದ ಹಿಂದೆ ಇನ್ವೆಸ್ಟ್ ಮಾಡಿರೋರಿಗೆ ಖಂಡಿತ ಈಗಾಗಲೇ ಒಳ್ಳೆ ರಿಟರ್ನ್ಸ್ ಅನ್ನ ಕಂಪನಿ ಕೊಡ್ತಿದೆ. ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅಂತವ್ರು. ಹೊಸದಾಗಿ ಎಂಟ್ರಿ ಆಗ್ಬೇಕು ಅನ್ನೋರು ಖಂಡಿತ ಸ್ವಲ್ಪ ಕರೆಕ್ಷನ್ ಗೆ ವೇಟ್ ಮಾಡೋದು ಒಳ್ಳೇದು. ಬಟ್ ತುಂಬಾ ದಿನದಿಂದ ನಾವಂತೂ ಕಾಯ್ತಾನೆ ಇದೀವಿ. ಸ್ಟಾಕ್ ಕೆಳಗಡೆ ಬರುವಂತ ಲಕ್ಷಣವನ್ನ ತೋರಿಸ್ತಾನೆ ಇಲ್ಲ, ಮೇಲೆನೆ ಹೋಗ್ತಾ ಇದೆ. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ, ಅಲ್ಲಿವರೆಗೂ ಹೋಗ್ಲಿ. ಒಂದಲ್ಲ ಒಂದಿನ ಬರ್ಲೇಬೇಕು ಕೆಳಗಡೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು ಅಷ್ಟೇ. ಇಲ್ಲ ವೆಯ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕಂಪನಿ ಕೆಳಗಡೆ ಬರೋ ಲಕ್ಷಣ ತೋರಿಸ್ತಿಲ್ಲ ಅನ್ನೋರು ಪಾರ್ಷಿಯಲ್ ಇನ್ವೆಸ್ಟ್ಮೆಂಟ್ ಬೆಟರ್. ಲಕ್ಷ ಇನ್ವೆಸ್ಟ್ ಮಾಡೋ ಬದಲಿಗೆ 10,000 20,000 30,000 ಇನ್ವೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಹೇಳಿದ್ದು ಇರೋದ್ರಲ್ಲಿ 25% ಇನ್ 75% ಇಟ್ಕೊಂಡು ವೆಯ್ಟ್ ಮಾಡಬೇಕು. ಆ ರೀತಿ ಸ್ಟ್ರಾಟಜಿ ಬೇಕಿದ್ರೆ ಬಳಸಬಹುದು ಈ ಸ್ಟಾಕ್ ಅಲ್ಲಿ. ನಂತರ ಅಲೈಡ್ ಡಿಜಿಟಲ್ ಸರ್ವಿಸಸ್ ಇವತ್ತು ಸುದ್ದಿಯಲ್ಲಿ ನೋಡಬಹುದು.
ನಿಯರ್ಲಿ 16% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಂತ ಒಂದು ಆರ್ಡರ್ ನೋಡಬಹುದು. 430 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಒಂದು ನ್ಯೂಸ್ ಬಂದ ತಕ್ಷಣ ಒಳ್ಳೆ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ 1500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ಟಾಕ್ ಅಲ್ಲಿ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಒಂದ್ ದಿನದ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿಯ ರ್ಯಾಲಿಯನ್ನ ಇಗ್ನೋರ್ ಮಾಡ್ದಂಗ ಆಗುತ್ತೆ. ಅರೌಂಡ್ 400-500 ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಇವತ್ತು 300 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ. ನಂತರ PSP ಪ್ರಾಜೆಕ್ಟ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು. 4.5% ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಗೆ 270 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು. ಆ ಒಂದು ಅಪ್ಡೇಟ್ ನಂತರ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಅಂದ್ರೆ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗಿದೆ 4.5% ರ್ಯಾಲಿ ಮೂಲಕ. ಸ್ಟಡಿ ಮಾಡಬಹುದು. ಈ ಕಂಪನಿಯನ್ನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಸಣ್ಣ ಕಂಪನಿ, ರಿಸ್ಕಿ ಕಂಪನಿ. ಹಾಗೆ ಹಿಂದೆ ಕೂಡ ಈ ಸ್ಟಾಕ್ ಅನ್ನ ಸಾಕಷ್ಟು ಸಲ ನ್ಯೂಸ್ ಬಂದಾಗ ಕವರ್ ಮಾಡಿದೀನಿ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ 2017ರಿಂದ ಚಾರ್ಟ್ ಅವೈಲೇಬಲ್ ಇದೆ. ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಸ್ಟಾಕ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಒಂದು ನ್ಯೂಸ್ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸರ್ಕ್ಯೂಟ್ ಕಂಡು ಬಂತು. ಈ ನ್ಯೂಸ್ ಏನಂತಂದ್ರೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. Q2 ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೋಡಬಹುದು 45 ಕೋಟಿ ನೆಟ್ ಪ್ರಾಫಿಟ್ ತಲುಪಿದೆ ಕಂಪನಿ. ಜಸ್ಟ್ 1.5-2 ಕೋಟಿ ಇದ್ದಂತ ನೆಟ್ ಪ್ರಾಫಿಟ್ ಒಂದು ವರ್ಷದ ಹಿಂದೆ 45 ಕೋಟಿ ತಲುಪಿದೆ. ಇದರಲ್ಲಿ 11-12 ಕೋಟಿ ಅದರ್ ಇನ್ಕಮ್ ಇದೆ. ಬಟ್ ಸ್ಟಿಲ್ ಅದರ್ ಇನ್ಕಮ್ ನ ಹೊರತುಪಡಿಸಿದ್ರು ಕೂಡ ಮೋರ್ ದನ್ 30 crores ಪ್ರಾಫಿಟ್ ಇದೆ. ಜಸ್ಟ್ 1.5-2 ಕೋಟಿಯಿಂದ 30 crore ಅಂತಂದ್ರೆ ಬಿಗ್ ಚೇಂಜಸ್ ಅಂತ ಹೇಳ್ಬೋದು. ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದು ಕೂಡ ನೋಡಬಹುದು 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಈ ಸ್ಟಾಕ್ ಅನ್ನ ನಾನು ತುಂಬಾ ಸಲ ಈಗಾಗಲೇ ಈ ಹಿಂದೆ ಕವರ್ ಮಾಡಿದ್ದೀನಿ. ಇವನ್ ಲಾಸ್ಟ್ ವೀಕ್ ಕೂಡ ಕವರ್ ಮಾಡಿದ್ದೀನಿ. ಎಸ್ಪೆಷಲಿ ಪವರ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡಿದಾಗ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದ್ದೀನಿ. ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಈ ಪವರ್ ಸೆಕ್ಟರ್ ಬೆಳೆಯುತ್ತೆ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಬೇಕೇ ಬೇಕು. ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಅಂತ. ಬಟ್ ರಿಸ್ಕಿ ಕಂಪನಿ, ಸ್ಮಾಲ್ ಕ್ಯಾಪ್ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಪ್ರಾಪರ್ ಚಾರ್ಟ್ ಅವೈಲೇಬಲ್ ಇಲ್ಲ ನಮಗೆ. ಸೊ BSE ನಲ್ಲಿ ನೋಡಬೇಕಾಗುತ್ತೆ ಒಂದ್ಸಲ. BSE ನಲ್ಲಿ ನೋಡಬಹುದು ಚಾರ್ಟ್ ಅವೈಲೇಬಲ್ ಇದೆ 2007ರಿಂದ ಇಲ್ಲಿವರೆಗೂ. ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಶೀಲಾ ಫೋಮ್ ಅಲ್ಲಿ ನೋಡಬಹುದು 4.18% ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು. ಈ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ. 107 ಕೋಟಿಗೆ 10.5% ಸ್ಟೇಕ್ ಅನ್ನು ತಗೊಂಡಿದೆ ಫರ್ಲೆನ್ ಕೋ ಕಂಪನಿಯಲ್ಲಿ. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಕೂಡ ಸಣ್ಣ ಕಂಪನಿನೇ. ಇಲ್ಲಿ 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಶೀಲಾ ಫೋಮ್ ಅಂತಂದ್ರೆ ಬಹುಶಃ ನೀವು ಸ್ಲೀಪ್ ವೆಲ್ ಮ್ಯಾಟ್ರಸ್ ಕೇಳಿರ್ತೀರಿ. ಇದೇ ಕಂಪನಿಯ ಪ್ರಾಡಕ್ಟ್ ಸ್ಲೀಪ್ ವೆಲ್. ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಈ ಕಂಪನಿಯ ಬಗ್ಗೆ ಕೂಡ. ನಂತರ RPP ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿತ್ತು. ಇವತ್ತು 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು. 319 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ನ್ಯೂಸ್ ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಬಿಲೋ 1000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜಸ್ಟ್ 673 ಕೋಟಿ. ತುಂಬಾ ಸಣ್ಣ ಕಂಪನಿ, ರಿಸ್ಕಿ ಕಂಪನಿ ಅಂತ ಹೇಳ್ಬೋದು. ಬಟ್ ಕಂಪನಿ ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಸುದ್ದಿಯಲ್ಲಿತ್ತು. ಇವತ್ತು ನಿಯರ್ಲಿ 2% ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಕಾರಣ ಕೂಡ ನೆಗೆಟಿವ್ ಇತ್ತು. ಹಾಗಾಗಿ ಇಂಪ್ಯಾಕ್ಟ್ ಕೂಡ ನೆಗೆಟಿವ್ ಆಗಿದೆ. ಕಂಪನಿ ಮ್ಯಾನೇಜ್ಮೆಂಟ್ ಮಾರ್ಜಿನ್ಸ್ ಬಗ್ಗೆ ಕೆಲವು ಪಾಯಿಂಟ್ಸ್ ಅನ್ನ ಹೇಳಿದೆ. ಹೇಗೆ ಮಾರಿಕೋ ಹಾಗೂ ಡಾಬರ್ ನೆಗೆಟಿವ್ ಅಪ್ಡೇಟ್ ಅನ್ನು ಕೊಟ್ಟಿದ್ವು, ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದೇ ರೀತಿ ಅಪ್ಡೇಟ್ ಅನ್ನು ಗೋದ್ರೇಜ್ ಕನ್ಸ್ಯೂಮರ್ ಕೂಡ ಕೊಟ್ಟಿದೆ. ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ BSE ಲಿಮಿಟೆಡ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಅರೌಂಡ್ 4% ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಬಟ್ ಇವತ್ತು ಮೋರ್ ದನ್ 11% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಒಳ್ಳೆ ಲಾಭವನ್ನು ಕೂಡ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ ಅಂತ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಮೂಲಕ. ಇದು ಕೂಡ ಮತ್ತೊಮ್ಮೆ ಆಲ್ ಟೈಮ್ ಹೈ ಅನ್ನ ಅಚೀವ್ ಮಾಡಿದೆ. ನೋಡಬಹುದು 52 ವೀಕ್ 4275. ಇವತ್ತಿನ ಹೈ ಕೂಡ ನೋಡಬಹುದು 4275. ನಂತರ ಇವತ್ತು ಶುಗರ್ ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಮೆಜಾರಿಟಿ ಅನ್ನೋದಕ್ಕಿಂತ ಎಲ್ಲಾ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಕಾರಣ ಆಯಿಲ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅವರ ಟಾರ್ಗೆಟ್ ಏನಿತ್ತು ಅಂದ್ರೆ ಸರ್ಕಾರದ ಟಾರ್ಗೆಟ್ ಪೆಟ್ರೋಲ್ ಅಲ್ಲಿ 20% ಎಥನಾಲ್ ಬ್ಲೆಂಡಿಂಗ್ ಅನ್ನ ಮಾಡುವಂತದ್ದು. ಅದನ್ನ ನಮ್ಮ ಟಾರ್ಗೆಟ್ ಟೈಮ್ ಏನಿದೆ ಅದಕ್ಕಿಂತ ಮುಂಚೆನೆ ಅಚೀವ್ ಮಾಡ್ತೀವಿ ಅಂತ ಹೇಳಿದರೆ ಅದು ಇವತ್ತು ಈ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಮೊಮೆಂಟಮ್ ಅನ್ನು ಕೂಡ ತಂದು ಕೊಟ್ಟಿದೆ. ಈ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಹುಶಃ ಸ್ವಲ್ಪ ನಾಯ್ಸ್ ಕಂಡು ಬಂದಿರಬಹುದು. ಅದಕ್ಕಾಗಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.